ಈ ಬಾರಿ ರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಬೆಂಗಳೂರು ನಡೀತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ರಾಜ್ಯ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳಿಪಾಟಿ ಗುಣರಂಜನ್ ಶೆಟ್ಟರು, ಅದೇ ರೀತಿಯಾಗಿ ಅವರು ಭಾರತೀಯ ಕುಸ್ತಿ ಫೆಡರೇಷನ್ನ ಜಂಟಿ ಕಾರ್ಯದರ್ಶಿಗಳು ಕೂಡ. ಹೀಗಾಗಿ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡ್ಸೋಣ. ಸರ್, ಇವತ್ತು ನಾಳೆ ಕುಸ್ತಿ ಫೆಡರೇಷನ್ ಬೆಂಗಳೂರು ನಡೀತಾ ಇದೆ. ಇದಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ, ಗೆಸ್ಟ್ಗಳ ಏನಪ್ಪಗಳು ಹೇಗಾಗಿದೆ, ಮತ್ತು ಓವರಾಲ್ ಆಗಿ ತಯಾರಿಗಳು ಹೇಗಿದೆ ಅಂತ? ಮೊದಲನೇದಾಗಿ ಈ ಕುಸ್ತಿ ಏನು 2024 ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ನ ಕರ್ನಾಟಕಕ್ಕೆ ಅಲಾಟ್ ಮಾಡಿರುವಂಥ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ, ಯಾರು ನಮ್ಮ ಗೋವಿಂದರಾಜ್ ಸರ್ ಇರ್ಬೋದು, ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳಿರ್ಬೋದು, ಕಮಿಷನರ್ ಇರ್ಬೋದು, ಸೆಕ್ರೆಟರಿ ರಂದೀಪ್, ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಈ ತಯಾರಿ ಬಂದು ಸುಮಾರು ಒಂದೂವರೆ ತಿಂಗಳ ಹಿಂದೆಯಿಂದ ಪ್ರಾರಂಭ ಆಯಿತು. ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಪು ಅಲಾಟ್ ಆಗಿರೋದು. ಇದು ಒಂದು ಹೆಮ್ಮೆಯ ವಿಚಾರ. ಮತ್ತು ಇದನ್ನು ಹೋಸ್ಟ್ ಮಾಡುವಂಥ ಗೌರವ ನಮಗೂ ಮತ್ತು ನಮ್ಮ ತಂಡಕ್ಕಿದೆ. ಈ ಕಾಂಪಿಟೇಷನಲ್ಲಿ ಇಡೀ ದೇಶದಿಂದ ಕುಸ್ತಿಪಟುಗಳು ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಇರ್ಬೋದು, ನಮ್ಮ ಕೋಚಸ್ ಇರ್ಬೋದು, ಡೆಲಿಗೇಷನ್ ಸುಮಾರು 1200 ಜನ ಡೆಲಿಗೇಷನ್ ಆ್ಯಂಡ್ ಟೀಮ್ ಬಂದು ಇಲ್ಲಿ ರೀಚ್ ಆಗಿದ್ದಾರೆ. ಅದಕ್ಕೆ ನಮ್ಮ DNA ಟೀಮ್ ಸುನೀಲು, ನಮ್ಮ ತಂಡದವರು, ಅವರು ಎಲ್ಲರೂ ಲಾಜಿಸ್ಟಿಕ್ಸ್ ಇರ್ಬೋದು, ಅಕಾಮಿಡೇಷನ್ ಇರ್ಬೋದು, ಮತ್ತು ನಮ್ಮ GK ಕೇಟರ್ಸ್ ಅವರು ಬಂದು ನಮ್ಮ ಫುಡ್ ನೋಡ್ಕೊತಾ ಇದ್ದಾರೆ. ಸೊ ಈ ತಯಾರಿಯಲ್ಲಿ ಪ್ರೋಟೋಕಾಲ್ಸ್ ಜಾಸ್ತಿ ಇರುತ್ತೆ, ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಟೀಮ್ ಬರೋದು, ಮಕ್ಕಳು ಬರೋದು, ಡೆಲಿಗೇಷನ್ ಬರೋವಂಥದ್ದು, ಟೈಮಿಂಗು, ಮತ್ತು TSR ಟೀಮ್ ಯಾರಿದ್ದಾರೆ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೆ ಮೇಲೆ ಇಲ್ಲಿ ನನ್ನ ಪಕ್ಕದಲ್ಲಿ ನಿಂತಿರೋಂಥ ಎಲ್ಲ ನಮ್ಮ ಸ್ನೇಹಿತರು, ಅಂದರೆ ಇವಾಗ ಇಲ್ಲಿ ನಿಂತಿರೋರು 4 ಜನ ಇರ್ಬೋದು, ಹೆಸರು ಮಾತಾಡೋಕ್ಕಿಂತ ಎಲ್ಲರ ಸಹಕಾರದಿಂದ ಒಂದೂವರೆ ತಿಂಗಳಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದೀರಿ. ಇಲ್ಲಿ ನಾವು ಮೆಡಿಕಲ್ ಏನು ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಸುದರ್ಶನ್ ಬಲಾಲ್ ಸರ್ ಹತ್ರ ಮಾತಾಡಿ ಅವರು ಕಂಪ್ಲೀಟ್ ಮೆಡಿಕಲ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಇನ್ಹೌಸ್ ಯಾವುದೇ ಒಂದು ಪೇಷಂಟಿಗೆ ಏನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡೋದು ಮಾತ್ರ ಅಲ್ಲ, ಸೀರಿಯಸ್ ಆಗಿದ್ದರೆ ಇನ್ಪೇಷೆಂಟಾಗಿ ಮಣಿಪಾಲಿಂದ ನೋಡ್ಕೊಳೋಂಥ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತೀನಿ. CSS ಸೆಂಟರ್ ಏನು ಫಿಸಿಯೋ ಇದ್ದಾರೆ ಮಿಸ್ಟರ್ ಚಾಕೋ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಏನಕ್ಕೆ ಇದು ಎರಡನ್ನ ಇಂಪಾರ್ಟೆಂಟಾಗಿ ತಿಳಿಸ್ತೀನಿ ಅಂದರೆ, ನ್ಯಾಷನಲ್ಸಲ್ಲಿ ಮಕ್ಕಳು ಈ ಸ್ಪೋರ್ಟಲ್ಲಿ ಹಲವಾರು ಗಾಯಗಳಾಗ್ತವೆ. ಆ ಟೋಟಲ್ ಇವ್ರುಗಳನ್ನ ನಾವು ತಗೊಂಡಿರೋದ್ರಿಂದ ಇವಾಗ ಮಕ್ಕಳಿಗೆ ನಾನು ಮಾತಾಡುವಾಗ, ಮತ್ತು ಸುಮಾರು ಒಂದು 3-4 ಆಲ್ರೆಡಿ ಮಕ್ಕಳನ್ನ ಹಾಸ್ಪಿಟಲ್ಗೆ ತೊಗೊಂಡೋಗಿರೋದ್ರಿಂದ ಫಾರ್ ಬೇಸಿಕ್ ಇದಾಗಿರೋದ್ರಿಂದ ಈ ಹೆಲ್ಪ್ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಗ್ರೌಂಡಲ್ಲಿ, ಈ ಸ್ಟೇಡಿಯಮಲ್ಲಿ ವಿಮೆನ್ ಸಪೋರ್ಟ್ ಅಂತ ಒಂದು ಸಪ್ರೇಟ್ ನಾವು ಒಂದು ರೂಮ್ ಕೊಟ್ಟಿದ್ದೀರಿ. ಯಾಕಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಿರೋದು ಯಾವುದೇ ರೀತಿ ಸಹಕಾರ ಬೇಕಾದರೆ ಅವ್ರದ್ದಾದಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ. ಮತ್ತು ಕೆಲಸ ಮಾಡುವಾಗ ನಿಮ್ಗೆ ಗೊತ್ತಿದೆ, ಇವಾಗ ನೀವೇ ಇಲ್ಲಿ ಬಂದು ಸಾಕ್ಷಿಯಾಗಿ ನೋಡ್ತಾ ಇದ್ದೀರ, ಬಂದಂಥ ನಮ್ಮ ಗೆಸ್ಟ್ನ ನಮ್ಮ ಮನೆಗೆ ಬಂದಿರೋಂಥ ಅತಿಥಿಗಳಾಗಿ ಅವ್ರನ್ನ ನೋಡಿಕೊಂಡು ಯಾವುದೇ ತೊಂದರೆ ಇಲ್ಲದೆ ಅವ್ರನ್ನ ರಿಟರ್ನ್ ಕಳಿಸ್ಕೊಡ್ಬೇಕಂತ ನನ್ನ ಉದ್ದೇಶ. ಓಕೆ ಸರ್, ಈಗ ಒಂದು ಕುತೂಹಲ ಇದ್ದೇ ಇರುತ್ತೆ. ಇವತ್ತು ಕೂಡ ಸಾಕಷ್ಟು ಜನ ಗೆಸ್ಟ್ಗಳು ಬಂದಿದ್ದರು, ದೊಡ್ಡ ದೊಡ್ಡ ಗೆಸ್ಟ್ಗಳು ಬಂದಿದ್ದರು. ಅದೇ ರೀತಿಯಾಗಿ ಒಲಿಂಪಿಕ್ಸ್ ಮೆಡಲಿಸ್ಟ್ಗಳು ಕೂಡ ಈ ಒಂದು ಚಾಂಪಿಯನ್ಶಿಪ್ಗೆ ಬರ್ತಾರೆ ಅಂತೇಳಿ ಕುತೂಹಲ ಸಾಕಷ್ಟು ಜನಕ್ಕೆ ಇದೆ. ಹೀಗಾಗಿ ಯಾರ್ಯಾರು ಬರೋ ನಿರೀಕ್ಷೆಗಳಿದೆ, ನಾಳೆ ಗೆಸ್ಟ್ ಲೈನಪ್ ಹೇಳಿದೆ, ಸಮಾರೋಪ ಯಾವಾಗ ಆಗುತ್ತೆ ನೋಡಿ. ಇವತ್ತು ಆ್ಯಕ್ಚುಲಿ ನಮ್ಮ ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಸ್ಪೀಕರು ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಮತ್ತು ಹಲವಾರು ಮಿನಿಸ್ಟ್ರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ಬರೋದು, ಯಾರು ಶಾಸಕರಾಗಿದ್ದಾರೆ. ಇವತ್ತೊಂದು 12 ಗಂಟೆಗೆ ಅವ್ರದ್ದೊಂದು ಮೀಟಿಂಗ್ ಏನು ವಿಧಾನಸೌಧದಲ್ಲಿ ನಡೀತಾ ಇದೆ. ನಾಡ್ದು ಅಧಿವೇಶನ ಇರೋದ್ರಿಂದ 9ನೇ ತಾರೀಕಿನಿಂದ ಅದು ಮುಗಿಸ್ಕೊಂಡು ಎಲ್ಲರೂ ಬರ್ತಾರಂತ ತಿಳಿಸಿದ್ದಾರೆ ನಮಗೆ. ಸೊ ನಮ್ಮ ಸೆಲೆಬ್ರಿಟೀಸು, ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಸುಮಾರು ಜನ ಬರ್ತಾ ಇದ್ದಾರೆ. ಸೊ ಇವಾಗ ಅವ್ರು ಯಾರು ಬರ್ತಾ ಇದ್ದಾರೆ ಅನ್ನೋಕ್ಕಿಂತ ಅವರೆಲ್ಲ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಸೊ ಇವತ್ತು ನಾಳೆ DK ಸರ್ ಹತ್ರನೂ ನಾವು ಮಾತಾಡಿದಾಗ ನಾಳೆ ಬರ್ತೀನಂತ ತಿಳಿಸಿದ್ದಾರೆ ನಮ್ಮ ಮುಖ್ಯಮಂತ್ರಿ ಆದವರು. ಮತ್ತು ಸ್ಪೋರ್ಟ್ಸ್ಮೆನ್ಗಳು, ನಾವು ಇವಾಗ ಇದು ಕುಸ್ತಿಯಾಗಿದ್ರೇನು ಕುಸ್ತಿಗೆ ಸೀಮಿತವಾಗಿ ಮಾತ್ರ ಅಲ್ಲ, ಕ್ರೀಡೆಗೆ ಸೀಮಿತವಾಗಿ ಹಲವಾರು ಗೆಸ್ಟ್ಗಳನ್ನ ಕರೆದಿದ್ದೀರಿ. ಸೊ ಈ ಇನಾಗ್ರೇಷನ್ ಟೈಮಲ್ಲಿ ಅವ್ರು ಬೇಡ, ನಾವು ಆಮೇಲೆ ಬಂದೋಗ್ತೀರಂತ ಹೇಳಿದ್ದಾರೆ. ಸೊ ಹಲವಾರು ಸ್ಪೋರ್ಟ್ಸ್ ಇದರಿಂದ ಬ್ಯಾಕ್ಗ್ರೌಂಡಿಂದ ಯಾರು ಮೆಡಲಿಸ್ಟ್ಗಳಿದ್ದಾರೆ, ಒಲಿಂಪಿಯನ್ಸ್ ಇದ್ದಾರೆ. ನಮ್ಮ ಸ್ಟೇಜಲ್ಲಿ ಆಲ್ರೆಡಿ ನಮ್ಮ ರೆಸ್ಲಿಂಗ್ ಫೆಡರೇಷನಿಂದ ಕಂಪ್ಲೀಟ್ ಟೀಮೇ ಬಂದಿದೆ. ಸೊ ಕಂಪ್ಲೀಟ್ ಟೀಮ್ ಇನ್ನೊಂದು ಏನು ನಡೀತೈತೆ ಅಂದರೆ, ಇಲ್ಲಿ ನಾವೊಂದು AGM ಮಾಡ್ತಾಯಿದ್ದೀವಿ. ಸೊ ನಾವು ನ್ಯಾಷನಲ್ ಫೆಡರೇಷನ್ ಏನು ಚಾಂಪಿಯನ್ಶಿಪ್ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಆ್ಯನ್ಯಲ್ ಜನರಲ್ ಬಾಡಿ ಮೀಟಿಂಗು ಕರ್ನಾಟಕದಲ್ಲಿ ಆಲ್ ಇಂಡಿಯಾದು ನಡೀತಾ ಇದೆ. ಅದು ನಮಗೊಂದು ದೊಡ್ಡ ಹೆಮ್ಮೆಯ ವಿಚಾರ. ಸೊ ಸುಮಾರು ಜನ ಬಂದಿದ್ದಾರೆ.
ಮತ್ತು ಟೆಕ್ನಿಕಲ್ ವಿಚಾರವಾಗಿ ಪ್ಲೇಯರ್ಸ್ ಅದಿದ್ದೆಲ್ಲ ನಮ್ಮ ಟೆಕ್ನಿಕಲ್ ಚೇರ್ಮನ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅದ್ರ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಕೊಡ್ತಾರೆ ಯಾವ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ ಅಂತ. ಸೊ ಗೆಸ್ಟ್ ವಿಚಾರದಲ್ಲಿ ಇದೆ. ಓಕೆ ಸರ್, ಈಗ ಕರ್ನಾಟಕದಲ್ಲಿ ಬಾರಿ ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ರಿ ಚಾಂಪಿಯನ್ಶಿಪ್ ಆಗ್ತಾ ಇದೆ, ಇದು ಕರ್ನಾಟಕ ಕುಸ್ತಿಗೆ ಎಷ್ಟು ಮಟ್ಟಿಗೆ ಬೂಸ್ಟ್ ಕೊಡ್ಬೋದು ಅಂತೇಳಿ ನೀವು ನಿರೀಕ್ಷೆ ಮಾಡ್ತೀರಿ ಅಂತ? ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲೇ ನಾವು ಆಟ ಆಡೋ ನಮ್ಮ ನೆಲ ನಮ್ಮ ಮಣ್ಣು ಮೇಲೆ ಆಡುವಂಥ ಒಂದು ಅವಕಾಶ. ಯಾಕೆಂದರೆ ಯಾವತ್ತು ನಾವು ಟ್ರೈನ್ ಇಟ್ಕೊಂಡು ಬಸ್ ಇಟ್ಕೊಂಡು ಯು ಪಿಗೆ ಹೋಗೋದು, ಅಲ್ಲಿ ಮಕ್ಕಳ ಜೊತೆ ನೋಡೋದು. ಬಟ್ ಇವತ್ತು ನಾವು ಇದನ್ನು ಮಾತಾಡುವಾಗ ನಮ್ಮ ಮಕ್ಕಳ ಪರವಾಗಿ ನಮಗೆ ಒಂಥರ ಜುಮ್ಮ ಅಂತ. ಯಾಕೆಂದರೆ ಇವತ್ತು ನಮ್ಮ ಮಕ್ಕಳು ನಮ್ಮ ತಂಡದವರು ಎಲ್ಲೂ ಹೊರಗಡೆ ಹೋಗೋದು, ಬಂದಂಥವ್ರನ್ನ ಸ್ವಾಗತ ಮಾಡಿ ಅವ್ರ ನೆಲದಲ್ಲಿ ಕರ್ನಾಟಕದ ಭೂಮಿಯಲ್ಲಿ ಆಡ್ತಾ ಇದ್ದಾರೆ. ಇಟ್ಸ್ ಹೈಲಿ ಪ್ರೆಸ್ಟೀಜಿಯಸ್ ಇದು ನಮ್ಗೆ. ಯಾಕೆಂದರೆ ಮತ್ತು ನೀವು ಇವತ್ತು ಎಲ್ಲ ಸರ್ಕ್ಯುಲರ್ಸು ಮತ್ತು ನಿಮ್ಮ ಮೀಡಿಯಾದು ನೀವೆಲ್ಲ ರೀಚೌಟ್ ನೋಡುವಾಗ ಏನು ಬರೆದಿರುತ್ತೆ ಅಂದರೆ 2024 ಸೀನಿಯರ್ ನ್ಯಾಷನಲ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ಅಂತ. ಸೊ ಇದು UWW ಅಂದರೆ ಇಂಟರ್ನ್ಯಾಷನಲ್, ಎಷ್ಟು ನಮ್ಮ 196 ದೇಶಗಳಿಗೂ ಇದು ಮುಟ್ಟುವಂಥದ್ದಾಗುತ್ತೆ. ಸೊ ಇದರಿಂದ ನಮ್ಮ ಮಕ್ಕಳಿಗೆ, ನಮ್ಮ ಟೆಕ್ನಿಕಲ್ಸ್ಗೆ ಮತ್ತು ನಮ್ಮ ಎಲ್ಲ ತಂಡಗೂ ಅದೊಂದು ಔಟ್ರೀಚ್ ಸಿಗುತ್ತೆ. ಓಕೆ 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 ಇದಿಷ್ಟು ಗುಣರಂಜನ್ ಶೆಟ್ಟಿ ಅವರ ಮಾತುಗಳು. ಸಾಕಷ್ಟು ಒಂದಿಷ್ಟು ಕಾರ್ಯಕ್ರಮಗಳಿದ್ರು ಕೂಡ ಅವರು ಸಂಘಟನಾ ಚಾತುರ್ಯ ಅಲ್ಲಿ ಮೆರಿತಾ ಇರ್ತಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.